ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ, ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತಂದ್ರೆ, ಯಾವುದೇ ಸಲೂನ್ ಅಂಡ್ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಸ್ಟುಡಿಯೋದಲ್ಲಿ ಆಗಿರ್ಬೋದು, ಸ್ಟ್ರೈಟ್ನರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಪ್ರೊಫೆಷನಲಿಸ್ಟು ಐಕಾನಿಕ್ ಕಲೆಕ್ಷನ್ಸ್ ನ ಇಟ್ಕೊಂಡಿರ್ತಾರೆ ಅಫ್ಕೋರ್ಸ್. ಸೊ ಅದೇ ತರ ನನ್ನ ಸಲೂನ್ಗೆ ಅಂದ್ರೆ ಸ್ಟೈಲ್ ಸ್ಟ್ರೀಟ್ ನನ್ನ ಸಲೂನ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ. ಸೊ ನಾನು ಕೂಡ ಐಕಾನಿಕ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದೀನಿ, ಸ್ಟ್ರೈಟ್ನರು. ಸೊ ಎಸ್, ಇದು ಹೇಗಿದೆ ಅಂತ ಇವತ್ತು ಅನ್ಬಾಕ್ಸ್ ಮಾಡಿ ನಿಮಗೆ ರಿವ್ಯೂನ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಯಾರೆಲ್ಲ ನಾನು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಎಸ್, ಇದು ಒಂದು ಐಕಾನಿಕ್ ಪ್ರಾಡಕ್ಟ್, ಪ್ರೊಫೆಷನಲ್. ಬಿಕಾಸ್ ಪ್ರೊಫೆಷನಲ್ ಹೆಸರೇ ಹೇಳೋ ಹಾಗೆ ಐಕಾನಿಕ್ ಅನ್ನೋದು ಪ್ರೊಫೆಷನಲ್, ಇಟ್ಸ್ ಅ ಬ್ರ್ಯಾಂಡ್. ಸೊ ಕ್ಲೈಂಟ್ ಎಲ್ಲರೂ ಬಿಲೀವ್ ಮಾಡೋದೇ ಐಕಾನಿಕ್ ಬ್ರ್ಯಾಂಡ್ ಮೇಲೆ. ಓಕೆನಾ? ಇದು ಒಂದು ಸ್ಲಿಮ್ ಟೈಟಾನಿಯಂ ಶೈನ್ 3.0. ಸೊ ಇದನ್ನ ನೀವು ಸರ್ಚ್ ಮಾಡಬಹುದು ಅಮೆಝಾನ್ ಅಲ್ಲಿ ಅಥವಾ ನೈಕಾದಲ್ಲಿ. ಸೊ ಬೆಸ್ಟ್ ನಿಮಗೆ ಏನು ಅಂದ್ರೆ ಬೆಸ್ಟ್ ಏನು ನನ್ನ ಸಜೆಷನ್ ಅಂತಂದ್ರೆ, ಸೊ ಈ ತರ ನೀವು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಾದ್ರೆ ಬೆಟರ್ ಯು ಗೋ ವಿತ್ ಆಫ್ಲೈನ್. ಎಸ್, ಇವಾಗ ನಾನು ಇದನ್ನ ಸ್ವಿಚ್ ಮಾಡಿದ್ದೀನಿ ಎಕ್ಸ್ಟೆನ್ಷನ್ ಬಾಕ್ಸ್ಗೆ. ಬಿಕಾಸ್ ಎಲ್ಲರೂ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಎಕ್ಸ್ಟೆನ್ಷನ್ ಬಾಕ್ಸ್ಗೆ ಸ್ವಿಚ್ ಮಾಡಿ ಯಾವುದೇ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ಲೈಕ್ ಎಲೆಕ್ಟ್ರಿಕಲ್ ಶಾರ್ಟ್ ಆದ್ರೂ ಏನಾದ್ರೂ ಎಕ್ಸ್ಟೆನ್ಷನ್ ಬಾಕ್ಸ್ ಆಗುತ್ತೆ, ನಿಮ್ಮ ಪ್ರಾಡಕ್ಟ್ಗೆ ಏನು ಆಗಲ್ಲ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾನು ಸ್ಟಾರ್ಟ್ ಮಾಡಿದೆ. ಓಕೆನಾ? ಸೊ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಎಷ್ಟು ಟೆಂಪರೇಚರ್ ಇದೆ ಅಂತಂದ್ರೆ 150, 170, 190, 210, 230. ಸೊ 210 ನೋಡೋಣ. 210 ಇಟ್ಕೊಂಡಿದ್ದೀನಿ. ನನ್ನ ಮುಂದ್ಗಡೆ ಇರೋ ಹೆಸರನ್ನ ನಾನು ಕಾಲ್ ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಓಕೆನಾ? ಸೊ ಇದು ಆನ್ ಮಾಡಿದ್ದೀನಿ ನಾನು. ಸ್ವಲ್ಪ ಅಷ್ಟೇ ನಾನು ಮಾಡಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. So let's try this. See guys, wow. This also. So straighting ಮಾಡ್ಕೊಳ್ಬೇಕಾದ್ರೆ once ನೀವು ಓಪನ್ ಮಾಡ್ಕೊಳ್ಳಿ ಹೇರ್ನ, ಸೊ ಫಿನಿಶಿಂಗ್ ನಿಮಗೆ ಬರುತ್ತೆ. ನೋಡ್ತಾ ನೀವು ಎಷ್ಟು ಸಕ್ಕರೆ ಬಂದಿದೆ ಅಂತ. ಸೊ ಎಸ್ ಗೈಸ್, ನೀವು ನೋಡ್ತಾ ಇರ್ಬೋದು ಒಂದ್ ಸೈಡ್ ನಾನು ಕಲ್ ಮಾಡಿದ್ದೀನಿ, ಫ್ರಂಟ್ ಅಲ್ಲಿ ಇರೋ ಹೇರ್ಸ್ ಅಷ್ಟೇ. ಬಟ್ ಇನ್ನು ನಾನು ನೀಟಾಗಿ ಅಲ್ಲಿ ಕಲ್ ಮಾಡಿಲ್ಲ. ನೀಟಾಗಿ ಕಲ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಒಂದ್ ಸೈಡ್ ಬಂದು ಆಸ್ ಇಟ್ ಇಸ್ ನನ್ನ ನ್ಯಾಚುರಲ್ ಹೇರ್ಸ್ ಹೇಗಿದೆಯೋ ಹಾಗೆ ಇದೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿರ್ಬೋದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹ್ಯಾಂಡ್ ಫ್ರೆಂಡ್ಲಿ ಇದೆ, ಈಸಿಯಾಗಿ ಒಬ್ಬನೇ ಮನೆಯಲ್ಲಿ ಕಲ್ಸ್ ಮಾಡ್ಕೋಬಹುದು. ಕಲ್ಸ್ ಮಾಡ್ಕೊಂಡು ನೀವು ಯಾವ್ದಾದ್ರು ಈವೆಂಟ್ಗೆ ಸ್ಟೈಲ್ ಮಾಡ್ಕೋಬಹುದು. ಎಸ್, ಇದು ಒಂದು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಇದೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತಾ ಇದ್ದೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ.